ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ತಿಳಿದಂತೆ ನಾವು 2ನೇ ದಿನವಾಗಿರುವ ಕಾರ್ತಿಕ ಪುರಾಣದಲ್ಲಿ ಇದ್ದೇವೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಯಾವುದೇ ಒಂದು ಚಿಕ್ಕವಾದ ಕೆಲಸ ಮಾಡಿದರೂ ಅದರಲ್ಲಿ ನಮಗೆ ಒಂದು ದೊಡ್ಡವಾದ ಪುಣ್ಯ ಲಭಿಸುತ್ತೆ ಅಂತ ನಮಗೆ ಸ್ಕಂದ ಪುರಾಣ ತಿಳಿಸುತ್ತದೆ. ಮೊದಲನೇ ದಿನ ವಿಧಿವಿಧಾನಗಳು ಹೇಗೆ ಎಂದು ತಿಳಿದುಕೊಂಡೆವು. ಇವತ್ತಿನ ದಿನ ನಾವು ಸೋಮವಾರದ ವ್ರತ ಪ್ರಭಾವದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಸಿಷ್ಠ ಮುನಿವರ್ಯರು ಮಿಥಿಲಾಧೀಶನಾದ ಜನಕ ಮಹಾರಾಜನನ್ನು ಕುರಿತು, ರಾಜೇಂದ್ರ, ಪುನಃ ನಿನಗೆ ಕಾರ್ತಿಕ ಮಾಸ ಮಹಾತ್ಮೆ ಹಾಗೂ ಪುಣ್ಯಪ್ರದವಾದ ಸೋಮವಾರ ವ್ರತ ಮಹಿಮೆಯನ್ನು ಕೂಡ ಹೇಳುತ್ತೇನೆ, ಕೇಳು, ಸಾವಧಾನ ಚಿತ್ತದಿಂದ ಆಲಿಸು ಎಂದು ಹೇಳಿದರು. ಯಾರೇ ಆಗಲಿ ಕಾರ್ತಿಕ ಮಾಸ ಮಹಾತ್ಮೆಯನ್ನು ಕೇಳುವರೋ ಅಂಥವರು ಹಿಂದೆ ಮಾಡಿದ ಪಾಪಕರ್ಮಗಳಿಗಿಂತ ವಿಮುಕ್ತರಾಗುವರಲ್ಲದೆ ಅಧಿಕ ಪುಣ್ಯವಂತರಾಗುವರು. ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಸೋಮವಾರ ಪ್ರಿಯಕರ. ಸೋಮವಾರ ವ್ರತವನ್ನು ಆಚರಿಸಿದವರು ಕೈಲಾಸದಲ್ಲಿ ಶಿವ ಸಾನ್ನಿಧ್ಯವನ್ನು ಹೊಂದುವರು. ಮೊದಲನೇ ಅಧ್ಯಾಯದಲ್ಲಿ ಹೇಳಿದಂತೆ ಯಾವುದಾದರೊಂದು ನದಿ ತೀರದಲ್ಲಾಗಲಿ ಕೆರೆ ಕುಂಟೆಗಳಲ್ಲಾದರೆ ಸ್ನಾನ ಮಾಡಿ ತಮ್ಮ ಶಕ್ತ್ಯಾನುಸಾರ ದಾನ ಧರ್ಮಗಳನ್ನು ಮಾಡುವವರು ಅಶ್ವಮೇಧ ಯಾಗ ಫಲವನ್ನು ಪಡೆಯುವರು. ಸೋಮವಾರದ ವ್ರತವನ್ನು ಹೀಗೆ ಆಚರಿಸಬೇಕು ಎಂಬುದನ್ನು ಹೇಳುವೆನು, ಕೇಳು. ಸೋಮವಾರದ ದಿನ ಬೆಳಗಾಗುವುದರೊಳಗಾಗಿ ಎದ್ದು ದೇಹಬಾಧೆಯನ್ನು ನಿರ್ವಹಿಸಿ ಸ್ನಾನ ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಿ ರಾತ್ರಿ ಮೊದಲ ಜೂವದವರೆಗೂ ಉಪವಾಸವಿದ್ದು ನಂತರ ಭೋಜನ ಮಾಡಬೇಕು. ಇಂತಹ ದಿನಗಳಲ್ಲಿ ಯಾವ ಪದಾರ್ಥವನ್ನೂ ಇತರರಿಂದ ಗ್ರಹಿಸಬಾರದು. ಆ ದಿನ ಎಳ್ಳನ್ನು ದಾನ ಮಾಡಿದರೆ ಸಕಲ ಪಾಪ ನಿವಾರಣೆಯಾಗುವುದೆಂದು ಹಾಗೆ ಮಾಡುವುದು ಒಳ್ಳೆಯದು. ಅಲ್ಲದೆ ಭಕ್ತಿಯಿಂದ ನಿಷ್ಠಾಗರಿಷ್ಠರಾಗಿ ಈ ಸೋಮವಾರ ವ್ರತಾಚರಣೆಯನ್ನು ಬಲ್ಲವರು ಆ ದಿನ ಉಪವಾಸವಿದ್ದು ರಾತ್ರಿ ಸಹ ಭುಜಿಸದೆ ಪುರಾಣ ಕಾಲಕ್ಷೇತ್ರದಿಂದ ಜಾಗರಣೆ ಮಾಡಿ ಮರುದಿನ ಶಕ್ತ್ಯಾನುಸಾರ ಬ್ರಾಹ್ಮಣ ಭೋಜನವನ್ನು ಮುಗಿಸಿ ಭುಜಿಸಬೇಕು. ಮೇಲೆ ಹೇಳಿದ 2 ವಿಧವಾದ ವ್ರತವನ್ನು ಮಾಡಲು ಅಸಮರ್ಥರಾದವರು ಸೋಮವಾರದ ದಿನ 2 ಜೋವದವರೆಗೂ ಉಪವಾಸವಿದ್ದು ನಂತರ ಭೋಜನ ಮಾಡಬಹುದು. ಹೀಗೆ 2 ಜೋವದ ನಂತರ ಬ್ರಾಹ್ಮಣರೊಡನೆ ಸಹಪಂಕ್ತಿ ಭೋಜನವು ಕೂಡ ಶ್ರೇಷ್ಠವಾದದ್ದು. ಇವಾವುದನ್ನೂ ಆಚರಿಸಲು ಸಾಧ್ಯವಿಲ್ಲದವರು ಆ ದಿನ ಏನನ್ನೂ ಪರರಿಂದ ಪಡೆಯದೆ ತನಗೆ ಸರ್ವೇಶ್ವರನು ಕರುಣಿಸಿದುದಲ್ಲೇ ತೃಪ್ತನಾಗಿ ಶಿವನನ್ನು ಧ್ಯಾನಿಸುತ್ತಾ ಆ ದಿನವನ್ನು ಕಳೆಯಬೇಕು. ಆ ದಿನ ಮೇಲೆ ಹೇಳಿದ ರೀತಿಯಲ್ಲಿ ತಿಲದಾನವನ್ನು ಮಾಡದೇ ಹೋದರೂ ಇವುಗಳಲ್ಲಿ ಯಾವುದಾದರೊಂದನ್ನು ತಪ್ಪದೆ ಆಚರಿಸುವುದು ಶ್ರೇಷ್ಠವು. ಕಾರ್ತಿಕ ಸೋಮವಾರದ ದಿನ ಶಕ್ತಿ ಹಾಗೂ ಅವಕಾಶವಿದ್ದು ಮೇಲೆ ವಿವರಿಸಿದವುಗಳಲ್ಲಿ ಯಾವುದನ್ನೂ ಆಚರಿಸದೆ ಹೋದರೆ ಕುಂಭೀಪಾಕವೆಂಬ ನರಕದಲ್ಲಿ ಬೀಳುವನು. ವಿತಂತುವಾದವಳು ಆ ದಿನ ಉಪವಾಸವಿದ್ದು ಈಶ್ವರ ಧ್ಯಾನೈಕ ನಿರತಳಾದರೆ ಶಿವಲೋಕ ಪ್ರಾಪ್ತಿಯೂ ಹಾಗೆ ವಿಷ್ಣು ಧ್ಯಾನೈಕ ನಿರತಳಾದರೆ ವೈಕುಂಠ ಪ್ರಾಪ್ತಿಯೂ ಉಂಟಾಗುವುದು. ಆ ದಿನದಲ್ಲಿ ಶ್ರೀ ಪುರುಷರಲ್ಲಿ ಯಾರಾದರೂ ರಾತ್ರಿ ಕತ್ತಲಾಗುವವರೆಗೂ ಉಪವಾಸವಿದ್ದು ನಕ್ಷತ್ರ ದರ್ಶನಾನಂತರ ಭೋಜನವನ್ನು ಮಾಡಿದವರ ಪಾಪರಾಶಿಯು ಅಗ್ನಿಗೆ ಅರ್ಪಿಸಿದ್ದ ಹವಿಸ್ಸು ಪಚನವಾಗುವಂತೆ ನಶಿಸುವುದು. ಇನ್ನು ಆ ದಿನ ಶಿವನಿಗೆ ಅಭಿಷೇಕ, ಸಹಸ್ರನಾಮ, ಬಿಲ್ವಾರ್ಚನೆ ಮಾಡಿದವನು ಹಾಗೂ ಮಾಡಿಸಿದವನು, ಶಿವ ಪಂಚಾಕ್ಷರಿ ಜಪವನ್ನು ಮಾಡಿದವನು ಶಿವಾನುಗ್ರಹಕ್ಕೆ ಪಾತ್ರರಾಗಿ ಈ ಲೋಕದಲ್ಲಿ ಸಮಸ್ತ ಸನ್ಮಂಗಳಗಳನ್ನು ಸಮಸ್ತ ಐಶ್ವರ್ಯಗಳನ್ನು ಅಂತ್ಯದಲ್ಲಿ ಮೋಕ್ಷಕ್ಕೆ ಅರ್ಹನಾಗುವನು. ಇದಕ್ಕೆ ಉದಾಹರಣೆಯಾಗಿ ನಾನು ಹಿರಿಯರಿಂದ ಕೇಳಿದ ಕಥೆಯೊಂದನ್ನು ನಿನಗೆ ಹೇಳುವೆನು, ಕೇಳು. ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಪೌರೋಹಿತ್ಯದಿಂದ ಜೀವಿಸುತ್ತಿದ್ದನು. ಆತನಿಗೆ ವಿಶಾಲ ಎಂಬ ಹೆಸರುಳ್ಳ ಮಗಳಿದ್ದಳು. ಆ ವಿಪ್ರವರ್ಯನು ಸೌರಾಷ್ಟ್ರ ದೇಶೀಯನ ಆದ ವಿಶ್ವಕರ್ಮ ಎಂಬುವವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ನೆರವೇರಿಸಿದನು. ಆತನು ನಿತ್ಯ ಸತ್ಯವ್ರತನಾಗಿಯೂ ಭೂತದಯಾಪರನಾಗಿಯೂ ಪುಣ್ಯಕ್ಷೇತ್ರ ದರ್ಶನ ಕುತೂಹಲಾವಿಷ್ಟನಾಗಿಯೂ ವಿರಾಜಿಸುತ್ತಿದ್ದನು. ಅಲ್ಲದೆ ಆತನು ಸದ್ಗುಣಿಯೂ ಸಂಪದ್ಭರಿತನೂ ಆಗಿ ಯಾರಿಂದಲೂ ದಾನವನ್ನು ಸ್ವೀಕರಿಸದೆ ನಿಯಮಬದ್ಧವಾಗಿ ಗೃಹಸ್ಥಾಶ್ರಮ ಧರ್ಮವನ್ನು
ಪರಿಪಾಲಿಸುತ್ತಿದ್ದನು. ಆದರೂ ಆತನ ಪತ್ನಿ ವಿಶಾಳಳು ಯೌವನವಂತಳಾಗಿ ಕಾಮಾತಿರೇಕದಿಂದ ಯುಕ್ತಾಯುಕ್ತ ವಿವೇಕವಿಲ್ಲದೆ ವ್ಯಭಿಚಾರಿ ವೃತ್ತಿಯನ್ನು ಅವಲಂಬಿಸಿದಳು. ನಂತರ ತನ್ನ ತಂದೆ ತಾಯಿಗಳನ್ನೂ ಅತ್ತೆ ಮಾವಂದಿರನ್ನೂ ನಿಂದಿಸತೊಡಗಿದಳು. ಆದುದರಿಂದ ಅವರೆಲ್ಲರೂ ಈಕೆಯೊಂದಿಗೆ ಸಂಭಾಷಣೆಗಳನ್ನು ಬಿಟ್ಟು ಬಹಿಷ್ಕರಿಸಿದರು. ಆದರೂ ವಿಶ್ವಕರ್ಮನು ಮಾತ್ರ ಆಕೆಯ ಸೌಂದರ್ಯಕ್ಕೆ ಮರುಹೋಗಿ ಅವಳನ್ನು ಬಿಡಲಾರದೇ ಇದ್ದನು. ಇದನ್ನರಿತ ವಿಶಾಳಳು ಅವನನ್ನು ದೂಷಿಸಿ ಹೊಡೆದು ಹಿಂಸಿಸುತ್ತಿದ್ದಳು. ಹೀಗಿದ್ದರೂ ವಿಶ್ವಕರ್ಮನು ಮಾತ್ರ ಆಕೆಯನ್ನು ಬಿಡಲಾರದೆ ಶಾಂತಿಮೂರ್ತಿಯಾಗಿ ಕಾಲ ಕಳೆಯುತ್ತಿದ್ದನು. ಪರಪುರುಷಾಭಿಲಾಷೆಯುಳ್ಳ ಆ ಕುಲಟಿ ಜಾರರು ತಂದುಕೊಟ್ಟ ವಸ್ತ್ರಾಲಂಕಾರಭೂಷಿತಳಾಗಿ ಗರ್ವದಿಂದ ಪತಿಯನ್ನು ಕಂಡರೆ ಅಸಹ್ಯಪಡುತ್ತಿದ್ದಳು. ಒಂದು ದಿನ ರಾತ್ರಿ ವಿಶಾಳಳು ಪತಿಯ ಪಕ್ಕದಲ್ಲೇ ಮಲಗಿದ್ದು, ಆತನು ಸುಖನಿದ್ರೆಯಲ್ಲಿರುವಾಗ ತಾನು ಮೆಲ್ಲನೆ ಹಾಸಿಗೆಯಿಂದೆದ್ದು ಒಂದು ದೊಡ್ಡ ಕಲ್ಲು ಗುಂಡನ್ನು ಆತನ ಮೇಲೆ ಎತ್ತಿ ಹಾಕಿದಳು. ಕೂಡಲೇ ಆತನು ಸತ್ತನು. ಆಕೆಯಾದರೂ ಯಾರ ಸಹಾಯವನ್ನು ಅಪೇಕ್ಷಿಸದೆ ಪತಿಯ ಮೃತದೇಹವನ್ನು ತಾನೇ ಹೊತ್ತು ಒಂದು ಹಳ್ಳದಲ್ಲಿ ಬಿಸಾಡಿದಳು. ಆ ಮರುದಿನದಿಂದ ಆ ಕುಲಟಿ ಯುಕ್ತಾಯುಕ್ತವನ್ನರಿಯದೆ ಕಾಮೋದ್ರೇಕದಿಂದ ಜಾತಿ ಮತಗಳನ್ನು ಲೆಕ್ಕಿಸದೆ ಯೌವನಾವಸ್ಥೆಯಲ್ಲಿರುವ ಪುರುಷರೊಂದಿಗೆ ಸುರತ ಕ್ರೀಡೆಯಿಂದ ಆನಂದಪಡುತ್ತಾ ವರ್ಣಭ್ರಷ್ಟಳಾದಳು. ಹೀಗೆಯೇ ಕೆಲಕಾಲಾನಂತರ ಪತಿವ್ರತೆಯಾದ ತಾಯಿಯರು ಈಕೆಯ ಚರಿತೆಯನ್ನು ಅರಿತು ಈಕೆಯ ಸಂಗಡ ಮಾತನಾಡಲು ಇಚ್ಛಿಸುವುದಿಲ್ಲ. ಯಾವ ಮಾನವನಿಗಾಗಲಿ ಕಾಲವು ಒಂದೇ ರೀತಿಯಲ್ಲಿರುವುದಿಲ್ಲ, ಅದು ಸಾಧ್ಯವೂ ಅಲ್ಲ. ಕಾಲ ಮುಗಿಯುತ್ತಿದ್ದಂತೆ ಅವಳ ಅಂದ ಚೆಂದ ಎಲ್ಲವೂ ಸೊರಗಿ ಹೋಗುತ್ತಿತ್ತು. ಆದ್ದರಿಂದ ಅವಳಲ್ಲಿ ವಿಟರು ಬರುವುದು ನಿಂತುಹೋಯಿತು. ಒಬ್ಬಿಬ್ಬರು ಮಾತ್ರ ಆಕೆಯನ್ನು ರತಿಕ್ರೀಡೆಯಿಂದ ತೃಪ್ತಿಪಡಿಸುತ್ತಿದ್ದರು. ಆಕೆಗೆ ವೃದ್ಧಾಪ್ಯವು ಪ್ರಾಪ್ತವಾಗಲು ಶರೀರವೆಲ್ಲವೂ ವ್ರಣಗಳಿಂದ ತುಂಬಿ ಹುಳುಬಿದ್ದು ದುರ್ಗಂಧಯುತವಾಗಿ ಆ ವ್ರಣಗಳಿಂದ ಕೀವು ರಕ್ತ ಹೊರಟು ಸುರಿಯುತ್ತಿದ್ದವು. ಆಕೆಯ ಯೌವನ ಕಾಲದಲ್ಲಿ ಸುಖವನ್ನನುಭವಿಸಿದ್ದ ವಿಟರರಾರರೂ ಅವಳ ಅತ್ತ ಯಾರೂ ಬರಲೇ ಇಲ್ಲ. ಆ ನೀಚಳು ಬಾಧೆಯನ್ನು ಕೆಲಕಾಲ ಅನುಭವಿಸಿ ಕಡೆಗೆ ಮೃತಪಟ್ಟಳು. ಆಹಾ, ಈಕೆ ಜೀವನ ಕಾಲದಲ್ಲಿ ಎಂದೂ ಹರಿನಾಮ ಸ್ಮರಣೆಯನ್ನೂ ಮಾಡಲಿಲ್ಲ. ಆದ್ದರಿಂದ ಯಮಭಟ್ಟರು ಬಂದು ಆಕೆಯನ್ನು ಕರೆದುಕೊಂಡು ಹೋಗಿ ತಮ್ಮ ಪ್ರಭುವಾದ ಯಮಧರ್ಮರಾಯನ ಎದುರಾಗಿ ನಿಲ್ಲಿಸಿದರು. ಆಗ ಆ ದಕ್ಷಿಣಾಪತಿಯು ತನ್ನ ಭಟರಿಗೆ ಇಂತೆಂದನು: ಸೇವಕರೇ, ಕೆಂಪಗೆ ಕಾಯಿಸಿದ್ದ ಕಬ್ಬಿಣದ ಮುಳ್ಳುಗಳಿಂದ ಕೂಡಿದ್ದ ಉಕ್ಕಿನ ಕಂಬಕ್ಕೆ ಒರಗುವಂತೆ ಮಾಡಿರೆಂದು ಆಕೆಯ ನಡತೆಗನುಗುಣವಾಗಿ ಶಿಕ್ಷೆಯನ್ನು ವಿಧಿಸಿರಿ ಎಂದರು. ಯಮಭಟ್ಟರು ಆಕೆಯನ್ನು ಕಾಯುತ್ತಿದ್ದ ಉಕ್ಕಿನ ಕಂಬದ ಸಮೀಪಕ್ಕೆ ತಂದು, ಎಲೇ ನೀಚಳೆ, ನಿನ್ನಲ್ಲಿ ಅಧಿಕವಾದ ಅನುರಾಗದಿಂದ ವರ್ತಿಸುತ್ತಿದ್ದ ಪತಿಯನ್ನು ತೊರೆದು ಪರಪುರುಷರಲ್ಲಿ ಪಡೆದ ಸುಖದ ಪಾಪಕ್ಕಾಗಿ ಈ ಕಂಬವನ್ನು ಆಲಿಂಗಿಸಿಕೋ ಎಂದರು. ಪತಿಯನ್ನು ಗುಂಡು ಕಲ್ಲಿನಿಂದ ಸಾಯಿಸಿದ್ದ ಮಹಾಪಾಪಕ್ಕಾಗಿ ಆಕೆಯ ತಲೆಯ ಮೇಲೆ ಕಬ್ಬಿಣದ ಗಡೆಯ ಪೆಟ್ಟನ್ನು ಹಾಕುತ್ತಿದ್ದರು. ಪತಿವ್ರತೆಯರನ್ನು ಸುಖಹೀನರನ್ನಾಗಿ ಮಾಡಿದ್ದ ಪಾಪಕ್ಕೆ ಚೆನ್ನಾಗಿ ಕಾದ ತೈಲವನ್ನು ಬಾಯಲ್ಲಿ ಸುರಿದು ಕುಡಿಸುತ್ತಿದ್ದರು. ಇಷ್ಟೇ ಅಲ್ಲ, ಇನ್ನೂ ಇದೆ ಕೇಳಿ. ಕರಗಿದ ಸೀಸವನ್ನು ಕಿವಿಗಳಲ್ಲಿ ಸುರಿದು ಕುಂಭೀಪಾಕವೆಂಬ ನರಕದಲ್ಲಿ ತಳ್ಳಿ ಹಲವು ವಿಧವಾದ ಕಷ್ಟಗಳಿಗೊಳಪಡಿಸಿದರು. ಈ ದುಷ್ಟಳು ಮಾಡಿದ ಪಾಪಕ್ಕಾಗಿ ಆಕೆಯ ಬಂಧುಗಳು ಅನೇಕ ತಲೆಮಾರುಗಳವರೆಗೂ ನರಕದಲ್ಲಿ ಬಿದ್ದು ವಿವಿಧವಾದ ಬಾಧೆಗಳನ್ನು ಅನುಭವಿಸಿದರು. ಈ ವಿಧವಾಗಿ ಆ ಕುಲಟಿ ಅನೇಕ ನರಕ ಬಾಧೆಗಳನ್ನು ಅನುಭವಿಸಿದ್ದ ಮೇಲೆ 17 ಜನ್ಮಗಳನ್ನೆತ್ತಿದಳು. 16ನೆಯ ಜನ್ಮದಲ್ಲಿ ಕಳಿಂಗ ದೇಶದಲ್ಲಿ ಸುನಖವಾಗಿ ಹುಟ್ಟಿ, ಅಂದರೆ ನಾಯಿಯಾಗಿ ಹುಟ್ಟಿ ಒಂದಾನೊಂದು ದಿನ ಹಸಿವಿನಿಂದ ಪೀಡಿತಳಾಗಿ ಮನೆ ಮನೆಗೂ ತಿರುಗಿದಳು. ಆ ದಿನ ಕಾರ್ತಿಕ ಮಾಸದ ಸೋಮವಾರವಾಗಿತ್ತು. ಆ ನಾಯಿ ರಾತ್ರಿಯವರೆಗೆ ಸುತ್ತಿದರೂ ಅನ್ನ ನೀರು ಯಾವುದೂ ಸಿಕ್ಕದೆ ಇನ್ನೂ ಹಾಗೆಯೇ ತಿರುಗುತ್ತಿದ್ದಳು. ಆ ದಿನ ಆ ಗ್ರಾಮದಲ್ಲಿ ವಿಪ್ರೋತ್ತಮೋರ್ವನು ಶಿವಪೂಜಾಧುರಂಧರನಾಗಿ ಅಗ್ನಿಹೋತ್ರಾದಿ ಸತ್ಕರ್ಮಗಳನ್ನು ಎಂದಿನಂತೆ ನಿರ್ವಹಿಸಿ ಉಪವಾಸ ವ್ರತ ದೀಕ್ಷಾಬದ್ಧನಾಗಿ ನಕ್ಷತ್ರ ದರ್ಶನಾನಂತರ
ವೈಶ್ವೇದೇವವನ್ನಾಚರಿಸಿ ಬಲಿಯನ್ನವನ್ನು ಬೀದಿಯಲ್ಲಿ ಇಟ್ಟನು. ನಂತರ ಆ ಬ್ರಾಹ್ಮಣನು ಕೈಕಾಲು ತೊಳೆದುಕೊಂಡು ಶುಚಿರ್ಭೂತನಾಗಿ ಮನೆಯೊಳಗೆ ಪ್ರವೇಶಿಸುತ್ತಿರಲು ಆ ಬಲಿಯನ್ನವನ್ನು ಭುಜಿಸಿದ್ದ ನಾಯಿಗೆ ಪೂರ್ವಜನ್ಮದ ಜ್ಞಾನೋದಯವಾಯಿತು. ತಕ್ಷಣವೇ ಆ ನಾಯಿಯು ಭೂಸುರೋತ್ತಮ, ಕಾಪಾಡು ಕಾಪಾಡು ಎಂದು ಪರಿಪರಿ ವಿಧಗಳಿಂದ ಪ್ರಾರ್ಥಿಸಿತು. ಆ ಶಬ್ದವನ್ನು ಕೇಳಿ ಬ್ರಾಹ್ಮಣನು ಬೀದಿಗೆ ಬಂದು ನೋಡಲಾಗಿ ನಾಯಿಯಲ್ಲದೆ ಬೇರೆ ಯಾರೂ ಕಾಣಲಿಲ್ಲ. ಇದೇನು ಎಂದುಕೊಂಡು ಮತ್ತೆ ಒಳಗೆ ಹೋಗಲು ಮತ್ತೆ ಹಾಗೆಯೇ ರಕ್ಷಿಸು ರಕ್ಷಿಸು ಎಂಬುವ ಶಬ್ದವನ್ನು ಕೇಳಿ ದೀನನಾಗಿ ನಾಯಿಯ ಕಡೆ ನೋಡಿದನು. ಕೂಡಲೇ ಜ್ಞಾನನಿಧಿಯಾದ ಆ ಬ್ರಾಹ್ಮಣನು, ನೀನು ಯಾರು, ಇಲ್ಲಿಗೇಕೆ ಬಂದೆ, ಈಗ ನಿನಗೇನು ಬೇಕು ಎಂಬುವ ಮೊದಲಾದ ಪ್ರಶ್ನೆಗಳನ್ನು ಕೇಳಿದನು. ಆ ನಾಯಿಯು ಹೀಗೆ ಹೇಳತೊಡಗಿದಳು. ಮಹಾನುಭಾವ, ಪೂರ್ವಜನ್ಮದಲ್ಲಿ ನಾನೊಬ್ಬ ಬ್ರಾಹ್ಮಣ ವನಿತೆಯಾಗಿದ್ದು ಜಾರತ್ವದಿಂದ ಕಾಲವನ್ನು ನೂಕುತ್ತಾ ಅನೇಕ ದುಷ್ಕೃತ್ಯಗಳನ್ನಾಚರಿಸಿದೆ. ನಂತರ 17 ಜನ್ಮವನ್ನೆತ್ತಿದೆನು. ಇದು ನನ್ನ 16ನೆಯ ಜನ್ಮವು. ನೀವು ಹಾಕಿದ್ದ ವೈಶ್ವದೇವ ಬಲಿಯನ್ನವನ್ನು ತಿಂದು ಮಾತ್ರದಿಂದಲೇ ನನಗೆ ಪೂರ್ವಜನ್ಮ ಸ್ಮೃತಿಯು ಲಭಿಸಿತು. ಆದ್ದರಿಂದ ನನ್ನನ್ನು ರಕ್ಷಿಸುವ ಭಾರವು ನಿಮ್ಮದೇ ಎಂದಿತು. ಹೀಗೆ ಹೇಳುವುದನ್ನು ಕೇಳಿದ ವಿಪ್ರನು, ಈ ನಾಯಿಗೆ ವೈಶ್ವದೇವ ಬಲಿಯನ್ನವನ್ನು ತಿಂದು ಮಾತ್ರದಿಂದಲೇ ಪೂರ್ವಜನ್ಮ ಜ್ಞಾನವು ಲಭಿಸಿತು ಎಂದು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ತಾನೆಸಗಿದ್ದ ಒಂದು ಸೋಮವಾರ ವ್ರತಫಲವನ್ನು ಆ ನಾಯಿಗೆ ದುರಿತ ನಿವಾರಣಾರ್ಥವಾಗಿ ಧಾರೆ ಎರೆದನು. ಕೂಡಲೇ ನಾಯಿಗೆ ತನ್ನ ಶರೀರವು ಮಾರ್ಪಾಟು ದಿವ್ಯ ಮಾನುಷ್ಯ ಶರೀರವನ್ನು ಹೊಂದಿ ದಿವ್ಯಾಲಂಕಾರಭೂಷಿತವಾಗಿ ಶಿವ ಸಾಯುಜ್ಯವನ್ನು ಪಡೆಯಿತು. ಜನಕ ಮಹಾರಾಜ, ಕಾರ್ತಿಕ ಸೋಮವಾರ ವ್ರತವನ್ನು ಆಚರಿಸಿದವರಿಗೆ ಇಷ್ಟು ಮಹಿಮಾತಿಶಯವಾದ ಫಲವುಂಟು. ನೀನು ಕೂಡ ಈ ವ್ರತವನ್ನಾಚರಿಸಿದರೆ ಶಿವ ಸಾಯುಜ್ಯವನ್ನು ಹೊಂದುವೆ. ಇದಕ್ಕೆ ಯಾವ ಸಂದೇಶವೂ ಇಲ್ಲ ಎಂದು ವಸಿಷ್ಠರು ಹೇಳಿದರು. ಸ್ಕಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಸೋಮವಾರ ವ್ರತ ಪ್ರಭಾವವು ಎಂಬ 2ನೇ ಅಧ್ಯಾಯವು ಮುಗಿಯಿತು. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ. ಹೀಗೆ ನಾವು ಸುರುಚಿಯ ಕಥೆಯ ಮುಖಾಂತರ ಸೋಮವಾರ ವ್ರತ ಫಲ ಪ್ರಭಾವವನ್ನು ನೋಡಿದೆವು. ಅದೇ ಥರ ಅಂದರೆ 3ನೇ ಅಧ್ಯಾಯದಲ್ಲಿ 3 ಪಿಶಾಚಿಗಳು ಮೋಕ್ಷ ಪ್ರಾಪ್ತಿಯನ್ನು ಹೇಗೆ ಹೊಂದಿದರು ಎಂಬುದನ್ನು ನಾವು ನೋಡೋಣ. ಶ್ರೀ ಗುರುಭ್ಯೋ ನಮಃ.